ನಾನು ಸಿಂಚನಾ ಪಿ ರಾವುಜಿದೆ. ಸೊ ನಾನಿವತ್ತು ಬೆಳ್ತಂಗಡಿಯಲ್ಲಿ ಇರುವಂತಹ ಮುಳಿಯ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಸೊ ನೀವು ಬನ್ನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಪರ್ಚೇಸ್ ಮಾಡಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪರಂಪರೆಗೆ ಮತ್ತು ಶುದ್ಧತೆಗೆ, ಗುಣಮಟ್ಟಗೆ, ಉತ್ತಮವಾದ ಸೇವೆಗೆ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ನಿಂತಿರುವಂತಹ ಅತ್ಯುತ್ತಮವಾದ ಜುವೆಲ್ಸ್ ಅಲ್ಲಿ ಒಂದನ್ನು ನಾವು ಆರಿಸುವುದಾದ್ರೆ ಅದು ಖಂಡಿತವಾಗಿಯೂ ಮುಳಿಯ ಜುವೆಲ್ಲರ್ಸ್. ಪ್ರತಿ ಮನೆಯನ್ನ ಕೂಡ ತಲುಪಿದಂತಹ ಮುಳಿಯ ಜುವೆಲ್ಸ್ ನ
ಚಿನ್ನೋತ್ಸವದ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಏಪ್ರಿಲ್ 22ರಿಂದ ಇವತ್ತಿನ ಮೇ 20ರ ತನಕ ನಡಲಿಕ್ಕಿರುವಂತಹ ಒಂದು ಸುಂದರವಾದ ಚಿನ್ನೋತ್ಸವದ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ತಾಲೂಕಿನಲ್ಲಿ ಕಳೆದ 7 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮುಳಿಯ ಜ್ಯುವೆಲರ್ಸ್ ಪ್ರತಿಯೊಂದು ಮನೆಯನ್ನ ಮತ್ತು ಮನಗಳನ್ನ ತನ್ನದೇ ಆದ ರೀತಿಯಲ್ಲಿ ಅದು ರೀಚ್ ಆಗಿದೆ. ನಾವು ಜ್ಯುವೆಲ್ಸ್ ಬಂದಾಗ ಹೆಚ್ಚಂದ್ರೆ ಚಿನ್ನವನ್ನ ತಗೊಂಡು ಹೋಗ್ಬೋದು, ಆದ್ರೆ ಮುಳಿಯ ಜ್ಯುವೆಲ್ಸ್ ಹಾಗಲ್ಲ. ಇಲ್ಲಿಗೆ ಬಂದ್ರೆ ಇಲ್ಲಿಂದ ಪ್ರೀತಿಯನ್ನ ತಗೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಮುಳಿಯ ಜ್ಯುವೆಲ್ಸ್ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಏನು ಮಾಡಿಲ್ಲ ಅನ್ನುವಂತ ಪ್ರಶ್ನೆ ನಾವು ಮತ್ತೊಮ್ಮೆ ಕೇಳಬೇಕಾಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ತಾಲೂಕಲ್ಲಿ ಜನರನ್ನ ತಲುಪಿದ್ದಾರೆ, ಪ್ರತಿಭೆಗಳನ್ನ ಗುರುತಿಸಿದ್ದಾರೆ, ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿದ್ದಾರೆ, ನಮ್ಮ ಸಂಸ್ಕೃತಿಯನ್ನ ನಮಗೆ ತಿಳಿಸಿದ್ದಾರೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಪ್ರತಿಯೊಂದು ಮನೆಯನ್ನ ತಲುಪಿದಂತಹ ಮುಳಿಯ ಜ್ಯುವೆಲ್ಸ್ ನ ಮುಳಿಯ ಚಿನ್ನೋತ್ಸವ ಕಾರ್ಯಕ್ರಮದ ಸುಂದರವಾದ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಇದೀಗ ವೇದಿಕೆಯನ್ನ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಂಡು ಈ ವೇದಿಕೆಯನ್ನ ಗೌರವಿಸುವಂತಹ ಹೊತ್ತು ಬಂಧುಗಳೇ, ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಯಾಗಿರುವಂತಹ ಚಲನಚಿತ್ರ ನಟಿಯಾಗಿ ಬಹುಮುಖ ಪ್ರತಿಭೆಯಾಗಿರುವಂತಹ ಸಿಂಚನಾ ಪಿ ರಾವ್ ಮುನ್ಸೂರೆ ಇದ್ದಾರೆ. ಅದೇ ರೀತಿ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆಯಾಗಿ ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತಹ ಸಿಂಚನಾ ಪಿ ರಾವ್ ಮುನ್ಸೂರೆ ಇದ್ದಾರೆ. ಮುಳಿಯ ಜ್ಯುವೆಲ್ಸ್ ನ ಮಾರ್ಕೆಟಿಂಗ್ ಕನ್ಸಲ್ಟ್ ಆಗಿರುವಂತಹ ಶ್ರೀಯುತ ವೇಣು ಶರ್ಮಾ ಇದ್ದಾರೆ. ಅದೇ ರೀತಿ ಈ ಒಂದು ಶಾಖೆಯ ಉಪಶಾಖಾ ಪ್ರಬಂಧಕರಾಗಿರುವಂತಹ ರೋಹಿತ್ ಕುಮಾರ್ ಇದ್ದಾರೆ. ನಿಮ್ಮ ಅತ್ಯಂತ ಗೌರವದಿಂದ ವೇದಿಕೆಗೆ ನಿಮ್ಮನ್ನ ಆಹ್ವಾನಿಸ್ತಾ ಸುಂದರವಾದ ಮುಳಿಯ ಚಿನ್ನೋತ್ಸವದ ಉದ್ಘಾಟಕನ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಸಮಸ್ತರನ್ನು ಕೂಡ ಇವತ್ತು ತಾವೆಲ್ಲರೂ ಕೂಡ ಇದ್ದು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂತಹ ವಿನಂತಿಯನ್ನ ಕೂಡ ಮಾಡ್ತಾ, ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಹೇಳಿದ್ರು ಕೂಡ ಶ್ರೀದೇವರನ್ನ ನಾವು ನೆನೆಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನೆಲೆಯಲ್ಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತಹ ವಿನಮ್ರ ವಿನಂತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ನಿರ್ವಿಘ್ನವಾಗಿ ನೆರವೇರಲಿ. ಶ್ರೀದೇವರ ಆಶೀರ್ವಾದ ಮತ್ತು ನಾವು ನಂಬುವಂತಹ ಸಕಲ ಶಕ್ತಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನೆರವೇರಲಿ ಅನ್ನುವಂತಹ ಕೋರಿಕೆಯನ್ನ ಶ್ರೀದೇವರ ಮೇಲೆ ನಾವೆಲ್ಲರೂ ಕೂಡ ಸ್ಮರಿಸ್ತಾ, ಮೊದಲೇ ಬಂದಿರುವಂತಹ ಅತಿಥಿಗಳನ್ನ ಅತಿಥಿ ದೇವೋಭವ ಅನ್ನುವಂತಹ ನೆಲೆಯಲ್ಲಿ ಸ್ವಾಗತಿಸುವಂತಹ ಮತ್ತು ಪ್ರೀತಿಸುವಂತಹ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹವರು ನಾವು ಭಾರತೀಯರು. ಅತಿಥಿಗಳಿಗೆ ಅಗಾಧವಾದ ಗೌರವವನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರನ್ನ ಈ ಒಂದು ಸುಂದರವಾದ ಚಿನ್ನೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಇವತ್ತು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮೊಟ್ಟಿಗೆ ಇರುವಂತಹ ಶ್ರೀಯುತ ಲೋಹಿತ್ ಕುಮಾರ್ ಅವರು. ವೇದಿಕೆಯಲ್ಲಿರುವ ಗಣ್ಯರೇ, ಅತಿಥಿಗಳೇ ಹಾಗೂ ನೆರೆದಂತಹ ಎಲ್ಲ ಗ್ರಾಹಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಮುಳಿಯ ಜ್ಯುವೆಲ್ಸ್ ವತಿಯಿಂದ ನಡೆಯುವಂತಹ ಮುಳಿಯದ ಎಲ್ಲ ಶಾಖೆಗಳಲ್ಲಿ ನಡೆಯುವಂತಹ ಅತಿ ದೊಡ್ಡ ಚಿನ್ನಾಭರಣಗಳ ಮಾರಾಟ ಮತ್ತು ಪ್ರದರ್ಶನದ ಉತ್ಸವ ಅಂದರೆ ಅದು ಚಿನ್ನೋತ್ಸವ. ಆ ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತಿನಿಂದ ಬರುವ ತಿಂಗಳು 20ರವರೆಗೆ ಈ ಒಂದು ಚಿನ್ನೋತ್ಸವ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಬೆಳ್ತಂಗಡಿ ಮಹಿಳಾ ಮಂಡಳಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಸವಿತಾ ಜಯದೇವ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ದೀಪೋಜ್ವಲನೆ ಮಾಡಲಿರುವಂತಹ ಅನೇಕ ಚಲನಚಿತ್ರಗಳಲ್ಲಿ ನಾಯಕ ನಟಿಯಾಗಿ ನಟಿಸಿರುವಂತಹ ಬಹುಮುಖ ಪ್ರತಿಭೆ ಸಿಂಚನಾ ಪಿ ರಾವ್ ಇವರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಮುಳಿಯ ಜ್ಯುವೆಲ್ಸ್ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆದಂತಹ ವೇಣು ಶರ್ಮಾ ಇವರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಧ್ಯಮ ಮಿತ್ರರಿಗೆ, ಗ್ರಾಹಕ ಬಂಧುಗಳಿಗೆ ಹಾಗೂ ಸುದ್ದಿ ಉದಯದ ಸಂತೋಷ್ ಕೋಟೆನ್ ಇವರಿಗೂ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಕ್ತಾಯಗೊಳಿಸುತ್ತೇನೆ. ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಶಾಖೆಯ ಉಪಶಾಖಾ ಪ್ರಬಂಧಕರಾಗಿರುವಂತಹ ಶ್ರೀಯುತ ಲೋಹಿತ್ ಕುಮಾರ್ ಅವರು ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬಂದಿರುವಂತಹ ಅತಿಥಿಗಳನ್ನ ಪ್ರೀತಿಯ ನುಡಿಯೊಂದಿಗೆ ಸ್ವಾಗತಿಸುತ್ತೇವೆ. ಇದೀಗ ಪುಷ್ಪವನ್ನ ಅವರಿಗೆ ಅರ್ಪಿಸಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವ ಮತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗಿರುವಂತಹ ಚಲನಚಿತ್ರ ನಟಿ ಬಹುಮುಖ ಪ್ರತಿಭೆ ಕುಮಾರಿ ಸಿಂಚನಾ ಪಿ ರಾವ್ ಇವರಿಗೆ ರಚನಾ ಇವರು ಪುಷ್ಪವನ್ನ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕು.
ಅದೇ ರೀತಿ ನಮ್ಮೊಂದಿಗಿರುವಂತಹ ಅತಿಥಿ ಮಹಿಳಾ ಮಂಡಲ ಒಕ್ಕೂಟಗಳ ಅಧ್ಯಕ್ಷರಾಗಿರುವಂತಹ ಸವಿತಾ ಜೈದವಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಶ್ರೀಯುತ ಸುಧೀರ್ ಅವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಸಂಸ್ಥೆಯ ಏಳಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾರ್ಕೆಟಿಂಗ್ ವೇಣು ಶರ್ಮಾ ಸರ್ ಇವರಿಗೆ ಶ್ರೀಯುತ ದಿನೇಶ್ ಅವರು ಪುಷ್ಪವನ್ನು ನೀಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಒಂದು ವೇಳೆ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ಒಂದು ಉದ್ದೇಶ ಇರುತ್ತೆ, ಯೋಚನೆ ಇರುತ್ತೆ, ಹಲವಾರು ಯೋಚನೆಗಳಿರುತ್ತೆ. ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಉದ್ದೇಶ ನಮ್ಗೆ ಅರಿವಾದಾಗ ಅದರ ಮಹತ್ವ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ. ಆ ನೆಲೆಯಲ್ಲಿ ಈ ಕಾರ್ಯಕ್ರಮ ಮುಳಿಯ ಚಿನ್ನೋತ್ಸವ ಅಂದ್ರೆ ಏನು, ಈ ಕಾರ್ಯಕ್ರಮದ ಮಹತ್ವ ಏನು ಅನ್ನೋದನ್ನ ಇವತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ನಮಗೆ ತಿಳಿಸುವಂತಹ ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶ್ರೀಯುತ ವೇಣು ಶರ್ಮಾ ಸರ್ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಅರ್ಪಿಸಬೇಕಾಗಿದೆ. ಸಿಂಚನ ಮತ್ತು ಸವಿತಕ್ಕ ನಮಸ್ಕಾರಗಳು, ಸ್ವಾಗತ. ಪ್ರತಿ ವರ್ಷ ನಾವು 2 ಸರ್ತಿ ಚಿನ್ನೋತ್ಸವ ಮಾಡ್ತೇವೆ ಮುಳಿಯಲ್ಲಿ. ಒಂದು ದೀಪಾವಳಿ, ಅಕ್ಟೋಬರ್, ನವರಾತ್ರಿ ಆ ಹಬ್ಬದ ಸಂದರ್ಭದಲ್ಲಿ, ಮತ್ತು ಏಪ್ರಿಲ್ ಮೇ ಸಂದರ್ಭದಲ್ಲಿ. ಈ 2 ಸಂದರ್ಭದಲ್ಲಿ ಚಿನ್ನೋತ್ಸವ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಚಿನ್ನೋತ್ಸವದ ಮೊದಲಿಗೆ ಈ ಜಗತ್ತಿನಾದ್ಯಂತ ಮತ್ತು ಭಾರತದಾದ್ಯಂತ ಬೇರೆ ಬೇರೆ ಡಿಸೈನ್ಸ್ಗಳು ನಮ್ಮ ಜ್ಯುವೆಲ್ರಿ ಎಕ್ಸಿಬಿಷನ್ನಲ್ಲಿ ಬಾಂಬೆ, ಬ್ಯಾಂಗ್ಳೂರು, ಡೆಲ್ಲಿ ಇಲ್ಲೆಲ್ಲ ನಡೀತಿದೆ. ನಮ್ಮ ಟೀಮ್, ನಮ್ಮ ಕೇಶವ ಪ್ರಸಾದ್ ಮುಳಿಯ ಅಥವಾ ಕೃಷ್ಣಾರಾಯಣ್ ಮುಳಿಯ ಮತ್ತು ನಮ್ಮ ಪರ್ಚೇಸ್ ತಂಡ ಇದೆ, ಬ್ರಾಂಚ್ ಮ್ಯಾನೇಜರ್ ಇನ್ಪುಟ್ ತಗೊಂಡು ಆಯಾ ಊರಿಗೆ ಸರಿಯಾಗಿ, ಅಂದರೆ ಮಡಿಕೇರಿ ಆದರೆ ಮಡಿಕೇರಿ ಸರಿ, ಬೆಳ್ತಂಗಡಿ, ಈ ಊರಿನ ಗ್ರಾಹಕರ ಚಿಂತನೆಯ ಒಳಗಡೆ ಅವರಿಗೊಂದು ಅನುಭವ ಇರುತ್ತೆ. ಇವರೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಹೊಸ ಹೊಸ ವರ್ಲ್ಡ್ ಕ್ಲಾಸ್ ಡಿಸೈನ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ಸೆಲೆಕ್ಟ್ ಮಾಡಿ ತರ್ತೀವಿ, ತಂದು ನಮ್ಮ ಶೋರೂಮಲ್ಲಿ ಇಡ್ತೀವಿ. ಹೀಗೆ ನಾವು ಚಿನ್ನೋತ್ಸವ ಅಂತ ಹೇಳಿದ್ರೆ ಬರೀ ಒಂದು ಮಾರ್ಕೆಟಿಂಗ್ನ ಹಿನ್ನೆಲೆಯಲ್ಲಿ ಅಥವಾ ಜನ ಒಳಗೆ ಬರಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇಲ್ಲ. ಅಂದರೆ ಈಗ ಇವತ್ತು ಲಾಂಚ್ ಆಯಿತು, 22ರಿಂದ ಮುಂದಿನ ತಿಂಗಳು 21ರ ತನಕ ನಮ್ಮಲ್ಲಿ ಹೈಯೆಸ್ಟ್ ವೆರೈಟಿ ಸ್ಟಾಕ್ ಇರುತ್ತೆ. ಅದಕ್ಕಾಗಿ ನಾವು ಚಿನ್ನೋತ್ಸವವನ್ನು ಹಬ್ಬ ಅಂತ ಕರಿತೀವಿ, ಚಿನ್ನದ ಹಬ್ಬ ಅಂತ ಕರಿತೀವಿ, ಹೊನ್ನಿನ ಹಬ್ಬ ಅಂತ ಕರಿತೀವಿ. ಬಟ್ ಈ ಸರಿ ಮೊನ್ನೆ IGS ದೊಡ್ಡ ಎಕ್ಸಿಬಿಷನ್ ಆಯಿತು ಬಾಂಬೆಯಲ್ಲಿ. ತುಂಬ ವೆರೈಟಿ ಡಿಸೈನ್ಸ್ಗಳಿದೆ, ಕನ್ವೆನ್ಷನಲ್ ಡಿಸೈನ್ಗಿನ್ನ ಬ್ರೇಕ್ ಮಾಡಿದ ಅಂತಾರಾಷ್ಟ್ರೀಯ ಡಿಸೈನ್ಸ್ಗಳಿದೆ. ಹಾಗೆಯೇ ಹೊಸ ಮೇಕಿಂಗು, ಹೊಸ ಕಟ್ಗಳು, ಹೊಸ ಸ್ಟೈಲ್ಗಳು ಬಂದಿದೆ. ಅದಕ್ಕಾಗಿ ನಾವೇನು ಕರಿತಾ ಇದ್ದೀವಿ ಈ ಹಬ್ಬವನ್ನು ಅಂತ ಹೇಳಿದ್ರೆ ಮುಳಿಯ ನೆವರ್ ಬಿಫೋರ್ ಯುನಿಕ್ ಡಿಸೈನ್ಸ್. ಇದರಲ್ಲಿ 1 ತಿಂಗಳಲ್ಲಿ ನೀವು ನೋಡ್ಬೋದು. ಅಂದರೆ ಈಗ ಸ್ವಲ್ಪ ಸ್ಟಾಕ್ ಈಗಿರುತ್ತೆ, ಒಂದು ವಾರ ನಂತರ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ, ಮತ್ತೊಂದು ವಾರ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ. ಸೊ ಹಾಗೆ ವಜ್ರ, ಚಿನ್ನ, ಬೆಳ್ಳಿ ಈ ಎಲ್ಲ ಆಭರಣಗಳ ವೆರೈಟಿ ಇದು ಚಿನ್ನೋತ್ಸವದ ಮೂಲ ಉದ್ದೇಶ. ಎರಡನೇದು, ಬಹುಶಃ ಇಲ್ಲಿ ಇದ್ದವರಿಗೆ ಅಥವಾ ಈ ಮಾಧ್ಯಮದ ಮೂಲಕ ನೋಡೋವರಿಗೆ ಚಿನ್ನದ ಬೆಲೆ ಸಡನ್ ಜಾಸ್ತಿ ಆಯಿತು. 2 ತಿಂಗಳಲ್ಲಿ 1000 ರೂಪಾಯಿ ಹತ್ರ ಜಾಸ್ತಿ ಆಯಿತು ಅಂತ. ನೋಡಿ, ನಾನೊಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ನಾನು ಹೇಳ್ತೇನೆ, ಮುಳಿಯ 80 ವರ್ಷ ಹಿಂದೆ, 79 ವರ್ಷ ಹಿಂದೆ ಸ್ಟಾರ್ಟ್ ಆದಾಗ 2 ರೂಪಾಯಿ ಇತ್ತು ಚಿನ್ನ ಗ್ರಾಮೀಣ. ಇವತ್ತು 7000, ಹತ್ರ 7000ಕ್ಕೆ ಬಂತು. ಎಲ್ಲಿ 2 ರೂಪಾಯಿ 7000? ಹಾಗೆ ನಾನು ಕರೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಲ್ಲ. ಒಂದು 5%, 100-200 ರೂಪಾಯಿ ಕರೆಕ್ಷನ್ಸ್ ಆಗುತ್ತೆ ಮಾರ್ಕೆಟಲ್ಲಿ. ಅದು ಅಂತಾರಾಷ್ಟ್ರೀಯ ಯುದ್ಧ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಲಿಂಕ್ ಇರ್ಬೋದು, ಮತ್ತೆ ಪರ್ಚೇಸ್ ಪವರ್ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಕಾರಣಗಳಿರ್ಬೋದು, ರಾಜಕೀಯ ಕಾರಣಗಳೆಲ್ಲ ಇರ್ಬೋದು. ಒಂದು 5% ಕರೆಕ್ಷನ್ಸ್ ಆಗುತ್ತೆ. ಬಟ್ ಚಿನ್ನ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸಕಾಲ. ಐ ವಿಲ್ ಟೆಲ್ ಯು, ಇಟ್ ಈಸ್ ಗುಡ್ ಎವ್ರಿ ಟೈಮ್. ಬೇರೆಲ್ಲ ಇನ್ವೆಸ್ಟ್ಮೆಂಟಲ್ಲಿ, ಈಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಜಾಗದಲ್ಲಿ ಹಾಕಿದ್ದೀನಿ, ಬೇರೆ ಬೇರೆದೆಲ್ಲ ಹಾಕಿದ್ದೀನಿ, ಕೃಷಿ ಭೂಮಿ, ಸೈಟು, ಬೆಂಗಳೂರು, ಅಪಾರ್ಟ್ಮೆಂಟ್ ಅಂತ. ಬಟ್ ಚಿನ್ನ ನಿಮಗೆ ಲಿಕ್ವಿಡ್ ಕ್ಯಾಶ್, ನೀವು ಬಾಂಬೆಗೆ ಹೋಗ್ತೀರಿ, ನಿಮ್ಮ ಪರ್ಸ್ ಕಳವಾಯಿತು, ಅಥವಾ ನಿಮ್ಮ ಹತ್ರ ಹಣ ಇಲ್ಲ, ಅಥವಾ ಏನು ಅರ್ಜೆಂಟ್ ಬಂತೆ, ಸೀದಾ ನಿಮ್ಮ ಕೈಯಲ್ಲಿ ಕಡ ಇರ್ಬೋದು, ಕುತ್ತಿಗೆ ಚೈನ್ ಇರ್ಬೋದು, ಹೋಗಿ ಒಂದು ಬ್ಯಾಂಕ್ ಅಥವಾ ಎಲ್ಲೋ ಹೋದರೆ 5 ರೂಪಾಯಿ ಕಮ್ಮಿನೋ ಜಾಸ್ತಿನೋ ನಿಮಗೆ ಲಿಕ್ವಿಡ್ ಕ್ಯಾಶ್ ಸಿಗಬೇಕಾದ್ರೆ ಚಿನ್ನ ಮಾತ್ರ. ಇದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಚಿನ್ನ ರೇಟ್ ಇವತ್ತು ಜಾಸ್ತಿ ಆಗ್ತದೆ, ಆವ್ರೇಜೈಸಿಂಗ್ ಚಿನ್ನ ಯಾವಾಗಲೂ ಓವರ್ ಟೈಮ್, ನೀವು ಯಾವಾಗಲೂ ಇವತ್ತು ತಗೊಂಡ್ರೆ ನಾಳೆ ಅಂತಲ್ಲ. ಸೊ ಇಟ್ ಹ್ಯಾಸ್ ಎ ಲೆಂದಿ ಟೈಮ್ ಆಫ್ ಇನ್ವೆಸ್ಟ್ಮೆಂಟ್. ಇದು ನನ್ನ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಮುಳಿಯ 5 ವರ್ಷದ ಹೆಜ್ಜೆ ನಮಗಿಲ್ಲಿ.
ಬೆಳ್ತಂಗಡಿ ನಮ್ಮನ್ನು ಇಲ್ಲಿ ನಂಬರ್ 1 ಮಾಡಿದೆ, ನಮ್ಮನ್ನು ಸ್ವಾಗತಿಸಿದೆ. ಇಲ್ಲಿಯ ಮಾಧ್ಯಮ ಮಿತ್ರರಾಗಲಿ, ಇಲ್ಲಿಯ ಜನ ಆಗಲಿ ನಮ್ಮನ್ನು ಮೆಚ್ಕೊಂಡಿದ್ದಾರೆ. ನಮ್ಮ ವಿಶೇಷ ಜ್ಯುವೆಲ್ರಿಗಳನ್ನು ಇಷ್ಟಪಟ್ಟಿದ್ದಾರೆ. ನಮ್ಮ ಡೈಮಂಡ್ ಅಭೂತಪೂರ್ವ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಡೈಮಂಡಲ್ಲಿ ಒಂದಿದೆ, ನೀವು ಇವತ್ತು 1 ಲಕ್ಷದ ಡೈಮಂಡ್ ಪರ್ಚೇಸ್ ಮಾಡೋದು ನಮ್ಮ ಹತ್ರ ಜ್ಯುವೆಲ್ರಿ. ನೀವು ಯಾವಾಗ ಬನ್ನಿ ನಿಮಗೆ 90,000 ಹಿಂದೆ ಕೊಡ್ತೀವಿ, 10% ಡಿಡಕ್ಷನ್. ಅದೇ ಎಕ್ಸ್ಚೇಂಜ್ ಮಾಡೋದಾದರೆ 95% ವ್ಯಾಲ್ಯೂ ಕೊಡ್ತೀವಿ. ಇತ್ತೀಚೆಗೆ ಈ ಡೈಮಂಡ್ ಕಾಸ್ಟ್ಲಿ ಅಂತ ಹೇಳೋ ಪರ್ಸೆಪ್ಷನ್ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ಇರ್ತದೆ, ನಂಗಲ್ಲ ಅದು ಡೈಮಂಡ್ ಅಂತ. ಸೊ ನಾವೇನು ಮಾಡಿದ್ವಿ, ನಮ್ಮಲ್ಲಿ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನೀವು 1 ತಿಂಗಳಲ್ಲಿ ನಿಮ್ಗೆ ಇಷ್ಟ ಇಲ್ಲ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಚೇಂಜ್ ಇಟ್ ಟು ಗೋಲ್ಡ್. ನೋಡಿ, 1 ತಿಂಗಳು ಹಾಕಿ ನೋಡಿ, 1 ತಿಂಗಳು ಹಾಕಿ ನೋಡಿ. ಈಗ ನೀವು 1 ಲಕ್ಷ ಕೊಟ್ಟಿದ್ದೀರಿ, ಎಕ್ಸಾಕ್ಟ್ 1 ಲಕ್ಷದ ಚಿನ್ನ ತಗೊಂಡೋಗಿ 1 ತಿಂಗಳಲ್ಲಿ. ನಿಮಗೆ ಡೈಮಂಡ್ ಇಷ್ಟ ಆಗಿಲ್ಲ ಅಥವಾ ಯಾವುದೋ ಕಾರಣಗಳಿರ್ಬೋದು. ಸೊ ದಿಸ್ ಇಸ್ ಅ 3rd ಪಾಯಿಂಟ್ ವಿಚ್ ಐ ಆಮ್ ಟೆಲ್ಲಿಂಗ್. 4ನೇ ಪಾಯಿಂಟ್, ಬರಬೇಕು, ಬನ್ನಿ, ನೋಡಿ, ಪರ್ಚೇಸ್ ಮಾಡಿ ಅಂತ ನಾವು ಹೇಳ್ತೀವಿ. ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ತೀರಾ, ಇಲ್ಲಿಂದ ನೀವು ಹೋಗ್ತೀರಲ್ಲ, ನಮ್ಗೆ ಗೊತ್ತಿದೆ. ನಮ್ಮ ಗ್ರಾಹಕ ಸೇವೆ, ನಮ್ಮ ಮಾತುಗಳು, ನಮ್ಮ ಗೈಡೆನ್ಸ್. ನೀವು ಚಿನ್ನ ತಗೊಳ್ಳುವಾಗ ನಮ್ಮ ಇಲ್ಲಿಯ ಸೇಲ್ಸ್ ಸಿಬ್ಬಂದಿಗಳು ನಿಮಗೆ ಚಿನ್ನ ಮಾಡ್ತಾ ಇಲ್ಲ, ದೇ ಆರ್ ಟೆಲಿಂಗ್ ಯು ಎ ಕಾನ್ಸೆಪ್ಟ್. ನಿಮ್ಗೆ ಇದು ಬೇಡ, ಇದು ಡೈಲಿ ವೇರ್ ಆದರೆ ಹಿಂಗಿರುತ್ತೆ, ಇದು ಇದರಲ್ಲಿ ಕಸ ನಿಲ್ಲುತ್ತೆ, ನಿಮ್ಗೆ ಯಾವ ಹಿನ್ನೆಲೆಯಲ್ಲಿ, ದೇ ವಿಲ್ ಗೈಡ್ ಯು. ಇದು ಮುಳಿಯದ ಇನ್ನೊಂದು ವಿಶೇಷ. ಬರೀ ನಾವು ಚಿನ್ನ ಮಾಡ್ತಾ ಇಲ್ಲ, ಚಿನ್ನದ ಜೊತೆಗೆ ನಿಮಗೆ ಚಿನ್ನದ ಮೇಲಿನ ಇನ್ಪುಟ್ ಅನ್ನು ಸಹ ಕೊಡ್ತಾ ಇದ್ದೀವಿ. ಹೇಗೆ ಅದನ್ನು ಸೇವ್ ಮಾಡಬೇಕು, ಹೇಗೆ ಅದನ್ನು ತೊಳಿಬೇಕು, ಇಂಥದ್ದೆಲ್ಲ ಇನ್ಪುಟನ್ನು ನಾವು ಕೊಡ್ತಾ ಇದ್ದೇವೆ. ಸಮಾಜದ ಜೊತೆಗಿದ್ದೇವೆ, ರಾಜಕೀಯ ಶಕ್ತಿಯಾಗಿದೆ. ಮೇಡಮ್ ಮಹಿಳಾ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ, ರಾಜಕೀಯವನ್ನು ಬಿಟ್ಬಿಟ್ವಿ, ಕವರ್ ಮಾಡೋಕ್ಕೂ ಆಗಲ್ಲ ರಾಜಕೀಯ ಆದರೆ ಮಾಧ್ಯಮದವರು. ಸಿನಿಮಾ ಮಾಡಿದ್ದಾರೆ, ತಮಿಳ್ ಸಿನಿಮಾ ಹೋಗಿದ್ದಾರೆ. ನಾನು ಅವರ ಪ್ರೊಫೈಲ್ ನೋಡಿದಾಗ ಬಹುಶಃ ಸ್ವಲ್ಪ ಯೂಟ್ಯೂಬಲ್ಲಿ ಇನ್ನೂ ಯು ಶುಡ್ ವರ್ಕ್ ಲಿಟಲ್ ಮೋರ್ ಇನ್ ಯೂಟ್ಯೂಬ್ ಆ್ಯಂಡ್ ಡಿಜಿಟಲ್. ನಾವು ಸಪೋರ್ಟ್ ಮಾಡ್ತೀವಿ. ಈಗ ನಮ್ದೊಂದು 30,000 ಜನ ಇದ್ದಾರೆ. ಟುಡೇ ವಾಟ್ ಎವರ್ ಯು ಆರ್ ಟಾಕಿಂಗ್ ಇಟ್ ಇಸ್ ಗೋಯಿಂಗ್ ಇನ್ ದಟ್ 30,000. ಬಟ್ ಯು ಶುಡ್ ವರ್ಕ್ ಆನ್ ಡಿಜಿಟಲ್. ದಟ್ಸ್ ದ ವರ್ಲ್ಡ್. ನಾನು ನಿಮ್ಮ ಡಿಜಿಟಲ್ ಸರ್ಚ್ ಮಾಡಿದಾಗ ಐ ವರ್ಕ್ ಇನ್ ದ ವರ್ಲ್ಡ್ ಮಾರ್ಕೆಟ್ ಆ್ಯಂಡ್ ಐ ಬಿನ್ ಇನ್ ಸಿನಿಮಾ ಆಲ್ಸೋ. ಆಯಿತಾ, ಐ ಡನ್ ಲಾಟ್ ಆಫ್ ಸಿನಿಮಾಸ್. ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಒಂದು ಬಹುಮುಖ ಪ್ರತಿಭೆ ಹೇಳಿದ್ರೆ ಸಣ್ಣ ಶಬ್ದ, ಅದು ಗೊತ್ತಾಯ್ತಲ್ಲ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತೇನೆ ನಾನು. ಬಹುಮುಖ ಪ್ರತಿಭೆ ಕನ್ನಡದ ಯಕ್ಷಗಾನ ಇದೆ, ಅದರ ಗ್ರಾಮ್ಯ ಇದೆ, ಅದರಲ್ಲೊಂದು ಕಲ್ಚರ್ ಇದೆ, ಭರತನಾಟ್ಯ ಇದೆ. ಬಹುಶಃ ಆ ನಾಟ್ಯದ ಕಣ್ಣುಗಳು ಅದರಲ್ಲಿದೆ. ಇದು 2 ಇದ್ರೆ ಸಿನಿಮಾ ಈಸಿ ಆಗುತ್ತೆ. ಮತ್ತೆ ಬೇಕಾಗಿರೋದು ಒಂದು ಸಣ್ಣ ಕ್ಲಿಕ್ಕು ಮತ್ತೆ ಸಡನ್ ಟೇಕ್ ಆಫ್. ತಲೆಯಲ್ಲಿ ಬರೆದಿದ್ರೆ ಉಜಿರೆ ಹುಡುಗಿಗೆ ಬಹುಶಃ ಮುಂದಿನ ವರ್ಷ ಒಂದು ಒಳ್ಳೆ ಸಿನಿಮಾ ನೋಡ್ಬೋದು ನಾವಿಲ್ಲಿ. ಉಜಿರೆ ಹುಡುಗಿಯನ್ನ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಒಳ್ಳೆ ಒಂದು ಫೇಸ್ಬುಕ್ ಅಕೌಂಟನ್ನು, ಯೂಟ್ಯೂಬನ್ನು ಮಾಡಿ. ಉಜಿರೆಯ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಮುಳಿಯದ ನಮ್ಮ ದೊಡ್ಡ ಬಳಗ ಇದೆ. ನಿಮ್ಮ ಅಂದ ಚಂದ, ನಟನೆ, ಕಣ್ಣು ನೋಡಿ ನಿಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಥವಾ ಇನ್ಸ್ಟಾವನ್ನು ಲೈಕ್ ಮಾಡ್ತಾರೆ. ಮುಂದಿನ ತಿಂಗಳು 25,000 ಲೈಕ್ ಬರೋ ಹಾಗೆ ಕೆಲಸ ಮಾಡಿ ಅಂತ ಹೇಳಿ, ಚಿನ್ನದ ಅಂಗಡಿಗೆ ಚಿನ್ನದ ಹುಡುಗಿ ಬಂದಿದ್ದಾಳೆ. ಅವಳಿಗೆ ವಿಶೇಷವಾಗಿ ಹೇಳುತ್ತಾ, ಮಹಿಳೆಯರಿಗೆ ಚಿನ್ನದ ಸುತ್ತ ಇರೋದ್ರಿಂದ ತಾಲೂಕಿನಾದ್ಯಂತ ಮಹಿಳೆಯರ ಘಟಕಗಳ ಮೂಲಕ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತೇನೆ. 33% ರಿಸರ್ವೇಷನ್ ಬರುತ್ತೆ ಮುಂದಿನ ಸರ್ತಿ. MLA ಕಾನ್ಸ್ಟಿಟ್ಯೂನ್ಸಿ, ವಿಮೆನ್ ಕಾನ್ಸ್ಟಿಟ್ಯೂನ್ಸಿ ಆದರೆ ನೀವು ಇರ್ಬೋದು ಒಂದು ಕ್ಯಾಂಡಿಡೇಟ್ ಅಂತ ಅನಿಸುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಳಿಯ ಚಿನ್ನೋತ್ಸವದ ಹೊಂದಿರುವಂತಹ ಉದ್ದೇಶಗಳನ್ನ ಅತ್ಯಂತ ವಿಸ್ತಾರವಾಗಿ ನಮ್ಮ ಮುಂದೆ ಅಧ್ಯಕ್ಷರ ಅಮೃತ ಹಸ್ತದಲ್ಲಿ ಇವತ್ತು ದೀಪ ಪ್ರಚುರಣೆಯಾಗಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ. ಮುಳಿಯ ಚಿನ್ನೋತ್ಸವ 2024 ಏಪ್ರಿಲ್ 22ರಿಂದ ಮೈ 20ರ ತನಕ ನಡೆಸಿರುವಂತಹ ಸುಂದರವಾದ ಕಾರ್ಯಕ್ರಮವನ್ನ ಉದ್ಘಾಟನೆಯಾಗಿದೆ. ಅದೇ ರೀತಿ ಬೇರೆ ಬೇರೆ ವಿನ್ಯಾಸಗಳನ್ನು ಒಳಗೊಂಡಂತಹ ಸುಂದರವಾದ ಚಿನ್ನ ಇದೀಗ ನಮ್ಮೊಂದಿಗಿದೆ. ಅದನ್ನ ಅಷ್ಟೇ ವಿದ್ಯುಕ್ತವಾಗಿ ಅನಾವರಣ ಮಾಡುವಂತಹ ಸುಂದರವಾದ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸೊ ಹಾಗಾಗಿ ಈ ಹೊತ್ತು ಮುಳಿಯ ಚಿನ್ನೋತ್ಸವದ ಸುಂದರ ಸಮಯದಲ್ಲಿ ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನ ಒಳಗೊಂಡಿರುವಂತಹ ಚಿನ್ನವನ್ನ ವಿದ್ಯುಕ್ತವಾಗಿ ಅನಾವರಣ ಮಾಡುವಂತಹ ಸುಂದರವಾದ ಸಮಯ. ಎಲ್ಲ ಗ್ರಾಹಕರಿಗೂ ಕೂಡ ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನು ಒಳಗೊಂಡಿರುವಂತಹ ಚಿನ್ನ ನಮ್ಮೊಂದಿಗೆ ಲಭ್ಯ ಇದೆ. ಬಂದು ತಾವು ನೋಡಿ ಖುಷಿ ಪಟ್ಟು ಈ ಒಂದು ಚಿನ್ನವನ್ನ ಖರೀದಿ ಮಾಡಿ ಸಂಸ್ಕೃತಿಯನ್ನ, ಅದೇ ರೀತಿ ಬೇರೆ ಬೇರೆ ಜನರ
ಪ್ರೀತಿಗೆ ತಕ್ಕಂತೆ ಅವರವರ ಭಾವನೆಗೆ ತಕ್ಕಂತೆ ಇರುವಂತಹ ಅವರ ರುಚಿಗೆ ತಕ್ಕಂತೆ ಇರುವಂತಹ ಸುಂದರವಾದ ವಿನ್ಯಾಸಗಳನ್ನು ಒಳಗೊಂಡಿರುವಂತಹ ಚಿನ್ನವನ್ನ ಇದೀಗ ಈ ಹೊತ್ತು ಅನಾವರಣ ಮಾಡುವಂತಹ ಹೊತ್ತು. ಮುಳಿಯ ಚಿನ್ನೋತ್ಸವದಲ್ಲಿ ಈಗಾಗಲೇ ಹೇಳಿದಂಗೆ ಯುನೀಕ್ ಆಗಿರುವಂತಹ ಕಲೆಕ್ಷನ್ಸ್ ಗಳಿದೆ. ಬೇರೆ ಬೇರೆ ರೀತಿಯ ಚಿನ್ನದ ಎಕ್ಸ್ಚೇಂಜ್ ಗಳಾಗ್ತಾ ಇದೆ. ಈ ಹೊತ್ತು ನಮ್ಮ ಮುಂದೆ ಅನಾವರಣಗೊಳ್ತಾ ಇದೆ ವಿದ್ಯುಕ್ತವಾಗಿ ಹಲವಾರು ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನು ಒಳಗೊಂಡಿರುವಂತಹ ಸುಂದರವಾದ ಚಿನ್ನ ಮುಳಿಯ ಚಿನ್ನೋತ್ಸವದ ಸುಂದರವಾದ ಸಮಯದಲ್ಲಿ ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿ ಇನ್ನು ಮುಂದಕ್ಕೆ ಹಲವಾರು ಸಾಧನೆಯನ್ನ ಮಾಡಿ ಮುಂದಕ್ಕೆ ಭವಿಷ್ಯದಲ್ಲೂ ಕೂಡ ಅತ್ಯುತ್ತಮವಾದ ಸಾಧನೆಯನ್ನ ಮಾಡುವಂತಹ ಸಾಧಕರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಮಹಿಳಾ ಮಂಡಲ ಒಕ್ಕೂಟದ ಮುಖೇನ ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ರೂಪಿಸಿಕೊಂಡಿರುವಂತಹ ಸವಿತಾ ಜಯದೇವರು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಶುಭವನ್ನು ಹಾರೈಸುತ್ತಿದ್ದಾರೆ. ಮುಳಿಯ ಈ ಚಿನ್ನೋತ್ಸವ ಕಾರ್ಯಕ್ರಮಕ್ಕೆ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಂತಹ ನಮ್ಮ ಶರ್ಮಾ ಇವರಿಗೆ ಹಾಗೂ ಮುಳಿಯ ಟೀಮಿಗೆ ಹಾಗೂ ಇಲ್ಲಿ ನಮ್ಮ ಪರಿಚಿತರಾದಂಥ ಮುಳಿಯದ ಲೋಹಿತ್ ಇವರು ಹಾಗೂ ನಮ್ಮ ಸಿಂಚನ ಇವರು ಹಾಗೂ ಇಲ್ಲಿ ಬಂದಂತಹ ಎಲ್ಲ ಗ್ರಾಹಕರು ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಇಲ್ಲಿ ಮುಳಿಯಕ್ಕೆ ನನಗೊಂದು ಸಂತೋಷ. ಯಾಕಂದ್ರೆ ಈ ಮುಳಿಯದಲ್ಲಿ ಇಲ್ಲಿ ನನಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಅದಲ್ಲದೆ ಇಲ್ಲಿಯ ಯಾಕಂದ್ರೆ ನಮ್ಮ ಕುಟುಂಬದವರು ಹಿಂದಿನಿಂದಲೂ ತುಂಬಾ ವರ್ಷಗಳ ಹಿಂದೆ ಈ ಮುಳಿಯದ ಗ್ರಾಹಕರಾಗಿದ್ರು. ನಾನು ಕೂಡ ಇತ್ತೀಚೆಗೆ ಇಲ್ಲಿ ಬಂದು ಚಿನ್ನವನ್ನು ಪರ್ಚೇಸ್ ಮಾಡಿದೆ. ಹಾಗೆ ನಮ್ಮ ಸುತ್ತಮುತ್ತಲಿನವರಿಗೂ ಸಹ ನಾನು ಆದಷ್ಟು ಮಟ್ಟಿಗೆ ಇಲ್ಲಿ ತಕೊಳ್ಳಿಕ್ಕೆ ಹೇಳ್ತೇನೆ. ಆಮೇಲೆ ಇವತ್ತು ಈ ಮುಳಿಯದಲ್ಲಿ ಒಳ್ಳೊಳ್ಳೆ ಅಂದ್ರೆ ಒಂದು ಜನರಿಗೆ ಎಟಕುವಂತ ರೀತಿಯ ದರದಲ್ಲಿ ಇವತ್ತು ಚಿನ್ನವನ್ನು ಇವರು ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದರ ಜೊತೆಗೆ ವಿವಿಧ ವಿನ್ಯಾಸದ ಗ್ರಾಹಕರಿಗೆ ಅದು ವಿವಿಧ ವಿನ್ಯಾಸದಲ್ಲಿ ಅವರ ಅಂದ್ರೆ ಅದರ ಕ್ವಾಲಿಟಿ ಆಗಲಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲರೂ ಈ ಚಿನ್ನದ ಉತ್ಸವದಲ್ಲಿ ಭಾಗವಹಿಸಿ ಚಿನ್ನವನ್ನು ಖರೀದಿಸಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಒಳ್ಳೆ ರೀತಿಯಲ್ಲಿ ಅಂದ್ರೆ ಈಗ ಹೆಚ್ಚಾಗಿ ಗ್ರಾಹಕರು ಕಡಿಮೆ ಚಿನ್ನ ಅಂದ್ರೆ ಲೈಟ್ ವೇಟ್ ಅದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ನನ್ನ ಅಂದಾಜಲ್ಲಿ. ಅಂದ್ರೆ ಚಿನ್ನಕ್ಕೆ ಅಂದ್ರೆ ರೇಟ್ ಜಾಸ್ತಿ ಆದ ಕಾರಣ ಸ್ವಲ್ಪ ಅದನ್ನು ಜಾಸ್ತಿ ಪರ್ಚೇಸ್ ಮಾಡುವವರು ಜಾಸ್ತಿ ಇರ್ಬೋದು ಅಂತ ನನ್ನ ಆಲೋಚನೆ. ಅದೇ ರೀತಿ ನಿಮ್ಮ ಈ ಮುಳಿಯ ಇಲ್ಲಿ ಅಂಗಡಿಯಲ್ಲಿ ನೀವು ಅದೇ ವಿನ್ಯಾಸದ ಮಾದರಿಯ ಒಂದು ಚಿನ್ನವನ್ನು ನೀವು ಜನರಿಗೆ ತೋರ್ಪಡಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾವು ಇದು ಇಂಡಿಯಾ ಪುತ್ತೂರು ಮಡಿಕೇರಿ ಇಲ್ಲಿ ಎಲ್ಲ ಮನೆ ಮಾತಾಗಿದೆ. ಮುಳಿಯ ಅಂದ್ರೆ ಚಿನ್ನ ಒಳ್ಳೆಯ ಗುಣಮಟ್ಟದ್ದು ಒಳ್ಳೆಯ ವಿನ್ಯಾಸದಲ್ಲಿದೆ, ನಮಗೆ ಬೇಕಾದಾಗಿ ಸಿಗ್ತದೆ ಅಂತ ಹೇಳೋದು ನಾನು ಹೆಚ್ಚಾಗಿ ಕೇಳಿರುವಂಥದ್ದು. ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಅಧ್ಯಕ್ಷೆಯಾಗಿ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ತಾಲೂಕಿನಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಮತಿ ಸವಿತಾ ಜಯದೇವಿ ನಿಮ್ಮ ಅತ್ಯಂತ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಬಂಧುಗಳು, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ಎಳವೆಯಿಂದಲೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು, ನಟಿಯೂ ಹೌದು, ನೃತ್ಯಗಾರ್ತಿಯೂ ಹೌದು, ಯಕ್ಷಗಾನ ಕಲಾವಿದೆಯೂ ಹೌದು, ಕಲಾನಿಧಿ ಅನ್ನುವಂತಹ ರಾಜ್ಯಮಟ್ಟದ ಪ್ರಶಸ್ತಿಯನ್ನ ಪಡೆದಿರುವಂತಹ ಮಾಡೆಲಿಂಗ್ ಅಲ್ಲೂ ಕೂಡ ಇದೀಗ ಗುರುತಿಸಿಕೊಂಡಿರುವಂತಹ ನಟಿಯಾಗಿರುವಂತಹ ಸಿಂಚನ ಶ್ರೀರಾವ್ ಇದ್ದಾರೆ. ನಿಮ್ಮ ಪ್ರೀತಿಯ ಶುಭ ಹಾರೈಕೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಯಿತು ಇವತ್ತು ಮುಳಿಯ ಚಿನ್ನೋತ್ಸವಕ್ಕೆ ಆಸ್ ಎ ಗೆಸ್ಟ್ ಆಗಿ ಬಂದಿರೋದು ತುಂಬ ಖುಷಿ ಆಯಿತು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಕುಮಾರ್ ಸರ್ ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ನಾನು ಏನೇ ಚಿನ್ನ ತಗೊಳ್ಳೋದಿದ್ರು ನನಗೆ ಫಸ್ಟ್ ಮೈಂಡಿಗೆ ಬರೋದು ಮುಳಿಯ. ನಾನು ಇಲ್ಲಿ ಇದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರಿಗೂ ಗೊತ್ತು ನಾನು ಬರ್ತಾ ಇದ್ದೀನಿ ಇಲ್ಲಿಗೆ.
ಸೊ ನಾನು ಮಾತ್ರ ಅಲ್ಲ, ನನ್ನ ಅತ್ತೆ ಮಾಮ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರೋದು ಬಿಕಾಸ್ ವಿ ಟ್ರಸ್ಟ್ ಮೂಲ್ಯ. ಸೊ ನಾನು ಮಡಿಕೇರಿಗೂ ಹೋಗಿದ್ದೀನಿ ಶಾಪಿಗೆ. ಸೊ ಮೊನ್ನೆ ರೀಸೆಂಟಾಗಿ ಪುತ್ತೂರಿಗೂ ಹೋಗಿದ್ದೆ ನಾನು. ಫೇಸಸ್ ಆಫ್ ಮೂಲ್ಯ ಆಡಿಷನ್ ಆಗಿತ್ತು, ಸೊ ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಶಾಪ್ಗೂ ಹೋಗಿ ಬಂದೆ, ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸೊ ನನಗದು ತುಂಬ ಖುಷಿ ಆಯಿತು. ಆಮೇಲೆ ಮೇನ್ ಏನಂದರೆ ಮೂಲ್ಯದ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು, ಇಲ್ಲಿದ್ದು ಹಾಸ್ಪಿಟಾಲಿಟಿ, ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಾಲಿಟಿ. ನನಗೆ ಪರ್ಸ್ನಲಿ ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ದ ವೇ ಯು ಟ್ರೀಟ್ ನನಗೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಮೂಲ್ಯಕ್ಕೆ ಬನ್ನಿ, ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸೊ ನೋಡಿ ಎಂಜಾಯ್ ಮಾಡಿ ಪರ್ಚೇಸ್ ಮಾಡಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಇನ್ನಷ್ಟು ಸಾಧನೆ ಇಲ್ಲಿಂದ ಆಗಲಿ ಅನ್ನುವಂತಹ ಹಾರೈಕೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದಗಳು. ಒಂದು ವೇಳೆ ಈ ಒಂದು ಸುಂದರವಾದ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಮೂಡಿಯ ಚಿನ್ನೋತ್ಸವ ಏಪ್ರಿಲ್ 22ರಿಂದ ಮೇ 20ರ ತನಕ ನಡೀತಾ ಇದೆ. ನಾವೆಲ್ಲರೂ ಕೂಡ ಬಂದು ಬೇರೆ ಬೇರೆ ರೀತಿಯ ವಿನ್ಯಾಸದ ಆಭರಣಗಳನ್ನ ತಗೊಂಡು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಳ್ಳುವಂತಹ ಸುಂದರವಾದ ಹೊತ್ತಿನಲ್ಲಿ ವೇದಿಕೆಗೆ ಸಾಕ್ಷಿಯಾಗಿರುವಂತಹ ಅತಿಥಿ ಅಭ್ಯಾಗತರಿಗೆ ಈ ಸುಂದರವಾದ ಕಾರ್ಯಕ್ರಮದ ನೆನಪನ್ನ ಮತ್ತೆ ಮತ್ತೆ ಮರುಕಳಿಸುವಂತಹ ಹೊತ್ತು, ಸ್ಮರಣಿಕೆಯನ್ನ ನೀಡುವ ಮುಖೇನ ಅವರಿಗೆ ಗೌರವವನ್ನು ಸಮರ್ಪಿಸುವಂತಹ ಸಮಯ. ವೇದಿಕೆಯಲ್ಲಿರುವಂತಹ ಉಪಶಾಖ ಪ್ರಬಂಧಕರಾಗಿರುವಂತಹ ರೋಹಿತ್ ಕುಮಾರ್ ಇವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಕವಿತಾ ಜಾರ್ಜ್ ಅವರಿಗೆ ಸ್ಮರಣಿಕೆಯ ಗೌರವ. ಅದೇ ರೀತಿ ನಮ್ಮೊಂದಿಗಿರುವಂತಹ ನಟಿ ಸಿಂಚನ ಪಿ ರಾವ್ ಕುರ್ಚಾಗಿ ಕೂಡ ಅತ್ಯಂತ ಪ್ರೀತಿಯ ಸ್ಮರಣಿಕೆಯ ಗೌರವ. ಮತ್ತು ಕಾರ್ಯಕ್ರಮದ ಉದ್ದೇಶದೊಂದಿಗೆ ಸಂಸ್ಥೆ ಅಭಿವೃದ್ಧಿಯಲ್ಲಿ ಭಾಗಿಯಾಗಿರುವಂತಹ ಶ್ರೀಯುತ ವೇಣು ಶರ್ಮಾ ಇಬ್ಬರು ಕೂಡ ಅತ್ಯಂತ ಪ್ರೀತಿಯ ಸ್ಮರಣಿಕೆಯ ಗೌರವವನ್ನು ಸಮರ್ಪಿಸ್ತಾ, ಎಂಟು ಜನ್ಮದಲ್ಲಿ ಜೀವನಕ್ಕೆ ನಾವು ಋಣಿಯೋ ಬಾಳು ಎಂಬುದು ರತ್ನಗಣಿ ಎನ್ನುವ ಅತ್ಯ ಸುಂದರವಾದ ಕಾರ್ಯಕ್ರಮದ ಯಶಸ್ಸಿಗೆ ಹಲವಾರು ಜನ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರನ್ನ ಕೂಡ ಕೊನೆಯದಾಗಿ ಧನ್ಯವಾದದ ಮುಖೇನ ಸ್ಮರಿಸುವಂತಹ ಸಮಯ. ಈ ಒಂದು ಧನ್ಯವಾದವನ್ನು ಶ್ರೀಯುತ ದಿನೇಶ್ ಅವರು ಸಮರ್ಪಿಸಬೇಕಾಗಿದೆ. ವೇದಿಕೆಯಲ್ಲಿರುವ ಗಣ್ಯರೇ, ಅತಿಥಿಗಳು ಹಾಗೂ ನೆರೆದಿರುವ ನಮ್ಮ ನೆಚ್ಚಿನ ಗ್ರಾಹಕ ಬಂಧುಗಳೇ, ಸಿಬ್ಬಂದಿ ಮಿತ್ರರೇ, ಮೂಲ್ಯ ಚಲನಚಿತ್ರ ನಟಿ ಸಿಂಚನ ಪಿ ರಾವ್ ಇವರಿಗೆ ಧನ್ಯವಾದಗಳು. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಸವಿತಾ ಜಯದೇವ್, ಅಧ್ಯಕ್ಷೆ ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ, ಇವರಿಗೂ ಧನ್ಯವಾದಗಳು. ಅದೇ ರೀತಿ ಮೂಲ್ಯ ಜ್ಯುವೆಲ್ಸ್ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವ ಶ್ರೀ ವೇಣು ಶರ್ಮಾ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಬೆಳ್ತಂಗಡಿ ಮೂಲ್ಯ ಜ್ಯುವೆಲ್ಸ್ನ ಉಪಶಾಖಾ ಪ್ರಬಂಧಕ ಶ್ರೀ ರೋಹಿತ್ ಕುಮಾರ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶ್ರೀ ಚಂದ್ರಾಸ್ ಬಳಂಜ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನೆರೆದಿರುವ ಗ್ರಾಹಕ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಮೂಲ್ಯ ಜ್ಯುವೆಲ್ಸ್ ಸಂಸ್ಥೆ ಸಿಬ್ಬಂದಿ ಮಿತ್ರರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮದ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು. ಈ ಧನ್ಯವಾದಗಳನ್ನು ಪುನರ್ವಹಿಸುತ್ತಿದ್ದೇನೆ. ಜೈ ಧನ್ಯವಾದಗಳು. ಮೂಲ್ಯ ಚಿನ್ನೋತ್ಸವದ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಗಿಸಿ ಮುಂದಕ್ಕೆ ಗ್ರಾಹಕರಿಗೋಸ್ಕರ ವಿನ್ಯಾಸದ ಚಿನ್ನವನ್ನ ನಾವು ತೆರೆದಿಟ್ಟಿದ್ದೇವೆ. ಗ್ರಾಹಕರು ಬಂದು ಚಿನ್ನವನ್ನ ತಗೊಂಡು ಸಂಭ್ರಮಿಸುವಂತಹ ಸುಂದರವಾದ ಕ್ಷಣವಾಗಿ ಎಂದು ಹೇಳ್ತಾ ವೇದಿಕೆಯಲ್ಲಿ ಮತ್ತು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಾಧ್ಯಮ ಬಂಧುಗಳಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಕೂಡ ಪ್ರೀತಿಯ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂಲ್ಯ ಜ್ಯುವೆಲ್ಸ್ ವತಿಯಿಂದ ನಡೆಯುತ್ತಿರುವ ಅತಿ ದೊಡ್ಡ ಚಿನ್ನಾಭರಣಗಳ ಹಬ್ಬ ಅಂತ ಹೇಳಿದರೆ ಅದು ಮೂಲ್ಯ ಚಿನ್ನೋತ್ಸವ. ಸೊ ಅದು ಇವತ್ತಿಂದ ಸ್ಟಾರ್ಟ್ ಆಗಿ, ಅಂದರೆ ಏಪ್ರಿಲ್ 22ರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ 20ರವರೆಗೆ ಈ ಒಂದು ಚಿನ್ನೋತ್ಸವ ಹಬ್ಬ ನಡೀಲಿಕ್ಕಿದೆ. ಸೊ ಇದರಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರತಿ ಪರ್ಚೇಸಿಗೂ ಸರ್ಪ್ರೈಸ್ ಗಿಫ್ಟ್ ಪಡೆಯುವಂತಹ ಒಂದು ಸುವರ್ಣಾವಕಾಶ ಇದೆ. ಸೊ ಗ್ರಾಹಕರೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಮತ್ತು ಬರುವ ತಿಂಗಳು 10ನೇ ತಾರೀಕಿಗೆ ಅಕ್ಷಯ ತೃತೀಯ ಇರೋ ಕಾರಣ ಈ ಚಿನ್ನೋತ್ಸವನು ಒಟ್ಟಿಗೆ ಬಂದಿದೆ. ಸೊ ನಮ್ಮಲ್ಲಿ ಅತಿ ಸಣ್ಣ ಕಲೆಕ್ಷನ್ಸ್, ಅಂದರೆ ನೆಕ್ಲೆಸ್ 1 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು 100 ಗ್ರಾಮ್ಸ್ವರೆಗಿನ ಎಲ್ಲ ಕಲೆಕ್ಷನ್ಸ್ ಇದೆ. ಬೇರೆ ಬೇರೆ ವೆರೈಟಿ ವಿನ್ಯಾಸದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಸೊ ಗ್ರಾಹಕರೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಸಂಸ್ಥೆ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಹಾಯ್, ಹಲೋ, ನಮಸ್ತೆ. ನಾನು ಸಿಂಚನ ಪಿ ರಾವ್. ಸೊ ನಾನಿವತ್ತು ಬೆಳ್ತಂಗಡಿಯಲ್ಲಿ ಇರುವಂತಹ ಮೂಲ್ಯ ಜ್ಯುವೆಲರ್ಸ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಸೊ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸೊ ಇಲ್ಲಿ ಮಾತ್ರ ಅಲ್ಲ, ಪುತ್ತೂರು, ಮಡಿಕೇರಿ, ಬೆಂಗಳೂರು ಎಲ್ಲ ಕಡೆ ಇದು ಚಿನ್ನೋತ್ಸವ ನಡೀತಾ ಇದೆ. ಸೊ ನೀವು ಬನ್ನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಪರ್ಚೇಸ್ ಮಾಡಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.